ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಸೃಷ್ಟಿಯು ವಿಶಾಲವಾಗಿದೆ. ಅನಂತಾನಂತ ಬ್ರಹ್ಮಾಂಡಗಳಿವೆ. ನಾವು ಕಾಣುತ್ತಿರುವುದು ಕೇವಲ 5% ಮಾತ್ರ ನಾವು ನೋಡುತ್ತಿದ್ದೇವೆ. ಪ್ರತಿದಿನ ರಾತ್ರಿ ನಮಗೆ ಕಾಣುವ ನಕ್ಷತ್ರಗಳು ಅಂದರೆ ಏನು? ಒಂದೊಂದು ನಕ್ಷತ್ರವು ಒಂದೊಂದು ಬ್ರಹ್ಮಾಂಡವಾಗಿರುತ್ತದೆ. ಈ ಬ್ರಹ್ಮಾಂಡ, ಮಹಾಬ್ರಹ್ಮಾಂಡ, ಪರಮಹಾಬ್ರಹ್ಮಾಂಡ, ಶಿವ, ಮಹಾಶಿವ, ಪರಮಹಾಶಿವ, ವಿಷ್ಣು, ಮಹಾವಿಷ್ಣು, ಈ ಎಲ್ಲದರ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳಬೇಕು. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ತ್ರಿದೇವರು ಒಂದು ಬ್ರಹ್ಮಾಂಡದಲ್ಲಿದ್ದಾರೆ. ಆದರೆ ಅನಂತಾನಂತ ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳು ಈ ಸೃಷ್ಟಿಯಲ್ಲಿವೆ. ಮಹಾಶಿವನ ಒಂದು ಕ್ಷಣದಲ್ಲಿ, ಅವನ ಪ್ರತಿಯೊಂದು ಕ್ಷಣದಲ್ಲಿಯೂ ಸಹ ಅನಂತಾನಂತ ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತವೆ ಹಾಗೂ ವಿಸರ್ಜನೆಗೊಳ್ಳುತ್ತಿರುತ್ತವೆ. ಇದನ್ನು ವಿಜ್ಞಾನವು ಸೂರ್ಯನು ಬ್ಲ್ಯಾಕ್ ಹೋಲ್ ಆಗಿಬಿಟ್ಟ ಎಂದು ಹೇಳುತ್ತಿದೆ. ಬ್ಲ್ಯಾಕ್ ಹೋಲ್ ಅಂದರೆ ಸಂಪೂರ್ಣ ಬ್ರಹ್ಮಾಂಡ ವೈಂಡಪ್ ಆಗಿಬಿಡುವುದು ಎಂದರ್ಥ. ಹಾಗಾದರೆ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಅಂದರೆ ಏನು? ಇದು ಮಹಾಪರಂಧಾಮವಾಗಿದೆ. ಅಲ್ಲಿ 8 ರಿಂದ 10 ಕಲಾದ ಪರಮ ಪ್ರಕಾಶ ತುಂಬಿಕೊಂಡಿರುತ್ತದೆ. ನಮ್ಮ ಆಕಾಶಗಂಗೆಯ ಮಧ್ಯಭಾಗದಲ್ಲಿ 10 ಕಲಾದ ಪರಂ ಲೈಟ್ ಇದೆ. ಈ ಪರಂ ಲೈಟ್ ಅಥವಾ ಪರಂ ಪ್ರಕಾಶವು ನಮ್ಮ ಸ್ಥೂಲ ಕ್ಯಾಮರಾಗಳಲ್ಲಿ ಬರುವುದಿಲ್ಲ. ಹೀಗಾಗಿ ಇದನ್ನು ವಿಜ್ಞಾನವು ಬ್ಲ್ಯಾಕ್ ಹೋಲ್ ಎನ್ನುತ್ತಿದೆ. ಸೈನ್ಸ್ ಹಾಗೂ ಶಾಸ್ತ್ರಗಳನ್ನು ಟ್ಯಾಲಿ ಮಾಡಿಕೊಂಡು ನಾವು ನೋಡಿದಾಗ ನಮಗೆ ಜ್ಞಾನದ ಬಗ್ಗೆ ಅರಿವಾಗುವುದು. 93 ಬಿಲಿಯನ್ ಲೈಟ್ ಇಯರ್ಸ್ವರೆಗೆ ನಾವು ಯೂನಿವರ್ಸನ್ನು ಕಾಣುತ್ತಿದ್ದೇವೆ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಈ ಅಬ್ಸರ್ವೇಬಲ್ ಯೂನಿವರ್ಸ್ನಲ್ಲಿ ಕ್ಲಸ್ಟರ್ ಆಫ್ ಗ್ಯಾಲಕ್ಸಿಗಳು ಎಷ್ಟಿವೆ? ಅವುಗಳು ಸಹ ಅನಂತಾನಂತವಾಗಿವೆ. ಅಂದರೆ ಟ್ರಿಲಿಯನ್ಸ್ ಆಫ್ ಟ್ರಿಲಿಯನ್ಸ್ ಕ್ಲಸ್ಟರ್ ಗ್ಯಾಲಕ್ಸಿಗಳು ಈ ಯೂನಿವರ್ಸ್ನಲ್ಲಿದೆ. ಹಾಗೂ ಒಂದು ಗ್ಯಾಲಕ್ಸಿಯ ಒಳಗೆ ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳಿವೆ, ಅಂದರೆ ಸೋಲಾರ್ ಸಿಸ್ಟಮ್ಗಳಿವೆ. ಇದನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಸುಮ್ಮನೆ ಸೃಷ್ಟಿ ಮಾಡಿಲ್ಲ. ಬ್ರಹ್ಮಾಂಡ, ಮಹಾಬ್ರಹ್ಮಾಂಡ, ಯೂನಿವರ್ಸ್, ಗ್ಯಾಲಕ್ಸಿ ಇದನ್ನೆಲ್ಲ ಸೃಷ್ಟಿ ಮಾಡಿದ ಬ್ರಹ್ಮ ನಿರಾಕಾರನಾಗಿದ್ದಾನೆ. ಅವನನ್ನು ವಿಜ್ಞಾನದ ಕ್ಯಾಮರಾಗಳು ಸೆರೆ ಹಿಡಿಯಲು ಸಾಧ್ಯವಿಲ್ಲ. ವಿಜ್ಞಾನ ಇಂದು ಮ್ಯಾಟರ್ನ ಬಗ್ಗೆ ಹೇಳುತ್ತಿದೆ. ಆದರೆ ಡಾರ್ಕ್ ಮ್ಯಾಟರ್ ಅನ್ನುವುದು ವಿಜ್ಞಾನಿಗಳ ಕ್ಯಾಮರಾದಲ್ಲಿ ಬರುವುದಿಲ್ಲ. ಮ್ಯಾಟರ್ ಅಂದರೆ ಸ್ಥೂಲ ತತ್ವಗಳು. ಎಷ್ಟು ನಕ್ಷತ್ರಗಳಿವೆ ಅಂದರೆ ಎಷ್ಟು ಸೂರ್ಯರಿದ್ದಾರೆ, ನಮ್ಮ ಗ್ಯಾಲಕ್ಸಿಯಲ್ಲಿ ಇಷ್ಟು ಸೂರ್ಯರಿದ್ದಾರೆ, ಮಲ್ಟಿವರ್ಸ್ನಲ್ಲಿ ಇಷ್ಟು ಇದ್ದಾರೆ, ಇದೆಲ್ಲ ವಿಜ್ಞಾನಿಗಳಿಗೆ ಕಾಣುತ್ತಿದೆ. ಈ ಕಾಣುವಂತಹ ಈ ಮ್ಯಾಟರ್ ಕೇವಲ 5% ಮಾತ್ರ ಆಗಿದೆ. ಯೂನಿವರ್ಸ್ನಲ್ಲಿ 5% ಮ್ಯಾಟರ್ ಇದೆ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಡಾರ್ಕ್ ಮ್ಯಾಟರ್ ಅಂದರೆ ವಾಯು ತತ್ವ, ಅಗ್ನಿ ತತ್ವ ಹಾಗೂ ಆಕಾಶ ತತ್ವ, 3 ತತ್ವಗಳು. ಆದರೆ ಇವು ಕಣ್ಣಿಗೆ ಕಾಣಿಸುವುದಿಲ್ಲ. ಅದನ್ನೇ ಇವರು ಡಾರ್ಕ್ ಮ್ಯಾಟರ್ ಎನ್ನುತ್ತಿದ್ದಾರೆ. ಇನ್ನು ಡಾರ್ಕ್ ಎನರ್ಜಿ ಅನ್ನುವುದು 68% ಇದೆ. ಅದು ಸಹ ಕಣ್ಣಿಗೆ ಕಾಣಿಸುವುದಿಲ್ಲ. ಡಾರ್ಕ್ ಎನರ್ಜಿ 68% ಇದೆ. 27% ಡಾರ್ಕ್ ಮ್ಯಾಟರ್ ಇದೆ ಹಾಗೂ 5% ಮ್ಯಾಟರ್ ಇದೆ. ಸಂಪೂರ್ಣ ಯೂನಿವರ್ಸ್ನಲ್ಲಿ ಇರುವಂತಹ ಎನರ್ಜಿ 100% ಆಗಿದೆ. ಇದನ್ನು ನಾವು ಆಧ್ಯಾತ್ಮದಲ್ಲಿ ತಿಳಿದುಕೊಳ್ಳಲು ಹೊರಟರೆ ಬ್ರಹ್ಮಾಂಡದಲ್ಲಿ 5% ಜಲ ಹಾಗೂ ಪೃಥ್ವಿ ತತ್ವವಿದೆ. ಇದರ ನಂತರ ಆಕಾಶ, ವಾಯು, ಅಗ್ನಿ ಇದು ಡಾರ್ಕ್ ಮ್ಯಾಟರ್ ಆಗಿದೆ. ಏಕೆಂದರೆ ಇದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಇದು ಭೂಮಿಯಿಂದ ಮೇಲೆ ಭೂವರ್ಲೋಕದ ನಂತರ ಮಹರ್ಲೋಕ, ಸ್ವರ್ಗಲೋಕ ಇತ್ಯಾದಿ ಲೋಕಗಳಲ್ಲಿ ಈ 3 ತತ್ವಗಳಿವೆ. ಬ್ರಹ್ಮಪುರಿ, ವಿಷ್ಣುಪುರಿ, ಶಿವಪುರಿ, ಪರಂಧಾಮದವರೆಗೆ ಈ 3 ತತ್ವಗಳಿವೆ. ಇನ್ನು ಡಾರ್ಕ್ ಎನರ್ಜಿ ಅನ್ನುವುದು ಪರಂಧಾಮದಲ್ಲಿದೆ ಎನ್ನುತ್ತಾರೆ ಬಾಪೂಜಿಯವರು. ಬ್ರಹ್ಮಾಂಡದ ಸೃಷ್ಟಿಕರ್ತ ಪರಂಧಾಮದಲ್ಲಿದ್ದು ಅವನ ಬಳಿ ಡಾರ್ಕ್ ಎನರ್ಜಿ ಇದೆ ಎನ್ನುತ್ತಾರೆ ಬಾಪೂಜಿಯವರು. ಇಲ್ಲಿ ಡಾರ್ಕ್ ಎನರ್ಜಿ ಎಂದರೆ ಪರಂ ಲೈಟ್ ಎಂದು ತಿಳಿದುಕೊಳ್ಳಬೇಕು. ಇದರಿಂದಲೇ ಡಾರ್ಕ್ ಮ್ಯಾಟರ್ ಕೂಡ ಸೃಷ್ಟಿಯಾಗುತ್ತದೆ. ಇದರಿಂದಲೇ ಮ್ಯಾಟರ್ ಕೂಡ ಸೃಷ್ಟಿಯಾಗುತ್ತದೆ. ಅಂದರೆ ಆಧ್ಯಾತ್ಮದ ಭಾಷೆಯಲ್ಲಿ ಪರಮ ಲೈಟ್ನಿಂದ ಪರಮ ತತ್ವ, ನಂತರ 3 ತತ್ವಗಳು, ಅದರ ನಂತರ ಸ್ಥೂಲ ತತ್ವಗಳು ಸೃಷ್ಟಿಯಾಗುತ್ತವೆ.
ಬ್ರಹ್ಮಾಂಡದ ನಂತರ ಅಂದರೆ ಸೋಲಾರ್ ಸಿಸ್ಟಮ್ನ ನಂತರ ನಾವು ಮಹಾಬ್ರಹ್ಮಾಂಡದ ಬಗ್ಗೆ ತಿಳಿದುಕೊಳ್ಳ ಹೊರಟರೆ, ಅಂದರೆ ಗ್ಯಾಲಕ್ಸಿಯ ಬಗ್ಗೆ ತಿಳಿದುಕೊಳ್ಳಲು ಹೊರಟರೆ, ಇದರಲ್ಲಿಯೂ ಸಹ ಜೀವನ ನಡೆಯುತ್ತಿದೆ. ಇದರ ಬಗ್ಗೆ ಆಂಡ್ರೋಮೆಡಾ ಗ್ಯಾಲಕ್ಸಿ ಎನ್ನುವಂಥ ವಿಡಿಯೋದಲ್ಲಿ ಬಾಪೂಜಿಯವರು ಬಹಳ ವಿಸ್ತಾರವಾಗಿ ಅಲ್ಲಿನ ಸೃಷ್ಟಿ, ಅಲ್ಲಿನ ಜಗತ್ತಿನ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಬಾಪೂಜಿಯವರು ಆತ್ಮಸ್ವರೂಪದಲ್ಲಿದ್ದು ಅಲ್ಲಿರುವುದನ್ನೆಲ್ಲ ತಿಳಿದುಕೊಂಡು ನಮಗೆ ಲೈಫ್ ಇನ್ ಆಂಡ್ರೋಮೆಡಾ ಎನ್ನುವಂಥ ವಿಡಿಯೋದಲ್ಲಿ ತಿಳಿಸಿದ್ದಾರೆ. ಹೀಗೆ ಶಾಸ್ತ್ರಗಳು ಮತ್ತು ಸೈನ್ಸನ್ನು ಟ್ಯಾಲಿ ಮಾಡಿಕೊಂಡು ಜ್ಞಾನವನ್ನು ತಿಳಿಯುತ್ತಾ ಮುಂದುವರಿಯಿರಿ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो